ನಮಸ್ಕಾರ. SSTV ಕನ್ನಡ ನ್ಯೂಸ್. ಸರಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಚಿಂಚೋಳಿ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯ ಪ್ರಯುಕ್ತವಾಗಿ ಅಭ್ಯರ್ಥಿಗಳೊಂದಿಗೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. ಬನ್ನಿ ಅವರು ಏನೇನು ಹೇಳಿದ್ದಾರೆ ಅಂತ ಕೇಳೋಣ. ನಮಸ್ತೆ ಪ್ರಿಯ ವೀಕ್ಷಕರೇ, ಇದು SSTV ಕನ್ನಡ ನ್ಯೂಸ್. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಚುನಾವಣೆ ನಡೆಯುತ್ತಿದೆ. ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳು ಇಲ್ಲಿದ್ದಾರೆ. ಕೇಳೋಣ ಬನ್ನಿ ಅವರು ಏನೇನು ಹೇಳ್ತಾರೆ. ನಮಸ್ಕಾರ, ನಾನು 8ನೇ ತರಗತಿಯ ನೀವು ಗೆದ್ದ ನಂತರ ಏನು ಮಾಡುತ್ತೀರಾ? ನಾನು ಶಾಲೆಯಲ್ಲಿ ಸ್ವಚ್ಛತೆ, ಶಿಸ್ತು, ಪರಿಸರ ಸಂರಕ್ಷಣೆ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಭಾಗವಹಿಸಿಕೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ. ಇಲ್ಲಿ ಇನ್ನೊಬ್ಬ ಅಭ್ಯರ್ಥಿ ಇದ್ದರೆ, ಕೇಳೋಣ ಬನ್ನಿ ಅವರು ಏನು ಹೇಳುತ್ತಾರೆ. ನೀವು ಗೆದ್ದ ನಂತರ ಏನು ಮಾಡುತ್ತೀರಾ? ಮೊದಲು ಎಲ್ಲ ವಿದ್ಯಾರ್ಥಿಗಳ ಸಲಹೆಗಳನ್ನು ಕೇಳುತ್ತೇನೆ. ನಂತರ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸುತ್ತೇನೆ. ನೀವು ಗೆಲ್ಲುತ್ತೀರಾ ಎಂಬ ಭರವಸೆ ನಿಮಗೆ ಇದೆಯೇ? ಹೌದು, ನಾನು ಗೆಲ್ಲುತ್ತೇನೆ ಎಂಬ ಭರವಸೆ ನನಗಿದೆ. ಎಲ್ಲ ವಿದ್ಯಾರ್ಥಿಗಳು ನನಗೆ ವೋಟ್ ಮಾಡುತ್ತೇನೆ ಎಂದು ಹೇಳಿದ್ದಾರೆ. 5 ವರ್ಷಕ್ಕೊಮ್ಮೆ ಬರುವ ಕಡು ಬಡವಗೂ ಹೆಮ್ಮೆ ತರುವ ಎಲ್ಲ ಜನಗಳ ಕಣ್ಣು ತೆರೆಸುವ ವರದಾನ, ಎಲ್ಲರ ಪಾಲಿಗೂ ಅಮೂಲ್ಯವಾದ ಮತದಾನ, ಎಲ್ಲರ ಪಾಲಿಗೂ ಅಮೂಲ್ಯವಾದ ಇಲ್ಲಿ ಮತದಾರರು ಇದ್ದಾರೆ. ಉದ್ಯೋಗಿಗಳು ಏನು ಹೇಳುತ್ತಾರೆ ಕೇಳೋಣ. ನಮಸ್ತೆ ಸರ್. ಚುನಾವಣೆಯ ಬಗ್ಗೆ ಹೇಗೆ ತಯಾರಿ ಮಾಡಿದ್ದೀರಾ? ಮತ್ತು ಇಂದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಚಿಂಚೋಳಿ ಶಾಲೆಯಲ್ಲಿ 2026-27ನೇ ಸಾಲಿನ ಒಂದು ಶಾಲಾ ಸಂಸತ್ ಚುನಾವಣೆಯ ವಿದ್ಯಾರ್ಥಿಗಳೆಲ್ಲ ಅಣಿಯಾಗಿದ್ದಾರೆ. ನಾವು ಎಲ್ಲ ಒಂದು ಇಲಾಖೆಯಿಂದ ಶಾಲೆಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗೂ ಈಗಾಗಲೇ ನಮ್ಮ ಎಲ್ಲ ಶಾಲಾ ಪರಿವರ್ತನೆ ಕಾಳಜಿ ವಹಿಸೋಣ. ಗಣರಾಜ್ಯದ ಘನತೆ ನಾವೆಂದು ಕಾಯೋಣ. ನಿಜ ಸ್ವಾತಂತ್ರ್ಯದ ಹಣತೆಯು ಬೆಳಗಲಿ ಮಾಡುವ ಮತದಾನ. ಮಾಡಬನ್ನಿರಿ ಓಟು, ಮಾರಬೇಡಿರಿ ಹಕ್ಕು. ಮಾಡಬನ್ನಿರಿ ಓಟು. ಜಗಮ್ಮ ತಂದೆ ರೇವಣಸಿದ್ದ ಆದ ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಮುಖ್ಯಮಂತ್ರಿಯಾಗಿ ನಮ್ಮ ಶಾಲೆಯಲ್ಲಿ ರಾಜ್ಯಪಾಲರ ಹಾಗೂ ಶಾಲೆಯ ಮುಖ್ಯಸ್ಥರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಮೌಲ್ಯಗಳಿಗೆ ಕುಂದು ಕೊರತೆ ಬರದ ಹಾಗೆ ನಡೆದುಕೊಂಡು ಶಾಲೆಯ ಸರ್ವತೋಮುಖ ಬೆಳವಣಿಗೆಗಾಗಿ ದುಡಿಯುತ್ತೇನೆಂದು ಮುಖ್ಯಮಂತ್ರಿಯಾಗಿ ನನ್ನ ಜವಾಬ್ದಾರಿಗಳನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತೇನೆಂದು ಪ್ರಮಾಣೀಕರಿಸುತ್ತೇನೆ. ಕೇಳು ನೀ ಕೇಳುವೋ ಮತದಾರನೇ, ನಿನ್ನ ಓಟೊಂದು ತರಲಿ ಬದಲಾವಣೆ. ಬಣ್ಣ ಬಣ್ಣದ ಘೋಷಣೆ ರಂಗೇರುವ ಚುನಾವಣೆ. ನಿನ್ನ ಹಕ್ಕಿನ ಚಲಾವಣೆ ಬೆಳಗಲಿದೆ ದೇಶವನೇ. ದಾನವಲ್ಲ ನಿನ್ನ ಓಟು, ಜಾಗರೂಕ ನೀನಾಗು. ಯೋಗ್ಯ ನಾಯಕರು ಬೇಕು, ಭ್ರಷ್ಟರೆಲ್ಲ ಅಳಿಬೇಕು. ಯಾರೋ ಯಾರ್ಯಾರ್ದೋ ಆಮಿಷವ ತೊರೆದು ಒಂದಾಗುವ ಈ ದೇಶದ ಒಳಿತಿನ ಗುರಿಯರಿತು. ಸ್ವಾಭಿಮಾನದ ಪಾರ್ಲಿಮೆಂಟಲ್ಲಿ ಆಗಬೇಕಿದೆ ನಾವು ಮೆಂಬರು. ಊರ ಜನಗಳು ಹಾಡಿ ಹೊಗಳುತ್ತಾ ವೈರಲ್ ಆಗಲಿ ನಮ್ಮ ಪೋಸ್ಟರು. ಜಿಂಗರ ತತ್ತ ಜಿಂಗರ ತತ್ತ ಜಿಂಗರ ತತ್ತ ಜಿಂಗರ ತತ್ತ ಜಿಂಗರ ತತ್ತ